Good morning, everyone. Dear students, we are in 11th session of Quantitative Technique 1 prescribed for BCom 3rd semester affiliated to Vijayanagara Sri Krishna Devaraya University, Ballari. Okay, before going to that, we should know what are the topics which are covered in previous sessions, and that preparation of frequency distribution table to continuous series problems. ಇಲ್ಲಿ ನಾವು ಫ್ರೀಕ್ವೆನ್ಸಿ ಇನ್ ಅರ್ಲಿಯರ್ ಕ್ಲಾಸಸ್ನಲ್ಲಿ ನಾವು ಅರ್ಲಿಯರ್ ಸೆಷನ್ಸ್ನಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಯಾವ ರೀತಿ ಫ್ರೇಮ್ ಮಾಡಬೇಕು, ಅದರಲ್ಲಿ ಡಿಸ್ಕ್ರೀಟ್ ಸಿರೀಸ್ನ ಯಾವ ರೀತಿ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ, ಅದರ ಜೊತೆಯಲ್ಲಿ ಕಂಟಿನ್ಯೂಯಸ್ ಸಿರೀಸ್ನಲ್ಲಿ ಯಾವ ರೀತಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ಅನ್ನೋದನ್ನು ನೋಡೋಣ. ಇಲ್ಲಿ ನಾವು ನೋಡಿದ್ದೀವಿ. ಅದೇ ರೀತಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಫಾರ್ಮ್ ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು ಅಂದಾಗ ವಿ ಆರ್ ಫಾಲೋಯಿಂಗ್ 6 ಸ್ಟೆಪ್ಸ್. 6 ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಫೈಂಡ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಇನ್ ದಿ ಗಿವೆನ್ ಡಾಟಾ. ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನಂಬರ್ನ ನಾವು ಐಡೆಂಟಿಫೈ ಮಾಡಬೇಕು. ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಡಿಸೈಡ್ ಆನ್ ನಂಬರ್ ಆಫ್ ಕ್ಲಾಸಸ್. ಎಷ್ಟು ಕ್ಲಾಸಸ್ ಇದೆ ಅನ್ನೋದನ್ನು ಡಿಸೈಡ್ ಮಾಡಬೇಕು. ದಿಸ್ ಈಸ್ ಸೆಕೆಂಡ್ ಸ್ಟೆಪ್. ಇಲ್ಲಿ ನಾವು ಮಿನಿಮಮ್ ವ್ಯಾಲ್ಯೂ ಫಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಕವರ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ನಂಬರ್ ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಕವರ್ ಆಗಿರಬೇಕು. ಈ ರೀತಿ ನಾವು ನಂಬರ್ ಆಫ್ ಕ್ಲಾಸಸ್ನ ನಾವು ಡಿಸೈಡ್ ಮಾಡಬೇಕಾಗಿರುತ್ತೆ. ದಿಸ್ ಈಸ್ ದಿ ಸೆಕೆಂಡ್ ಸ್ಟೆಪ್. ಅದೇ ರೀತಿ ಥರ್ಡ್ ಸ್ಟೆಪ್ನಲ್ಲಿ ಡಿಟರ್ಮೈನ್ ದಿ ರೇಂಜ್ ಆ್ಯಂಡ್ ಇಂಟರ್ವೆಲ್. ಅಲ್ಲಿ ನಾವು ರೇಂಜ್ ಮತ್ತು ಇಂಟರ್ವೆಲ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ರೇಂಜ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಅಲ್ಲಿ ನಾವು ಫಸ್ಟ್ ಸ್ಟೆಪ್ನಲ್ಲಿ ಮಿನಿಮಮ್ ವ್ಯಾಲ್ಯೂನ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ ನಾವು ರೇಂಜ್ನ ಫೈಂಡ್ ಔಟ್ ಮಾಡಬೇಕಂದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂನಿಂದ ಮಿನಿಮಮ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದ ನಂತರ ನಮಗೆ ರೇಂಜ್ ವ್ಯಾಲ್ಯೂ ಸಿಕ್ಕಿರುತ್ತೆ. ಆ ರೇಂಜ್ನ ನಾವು ನಂಬರ್ ಆಫ್ ಕ್ಲಾಸಸ್ನಿಂದ ನಾವು ಡಿವೈಡ್ ಮಾಡಿದರೆ ಕ್ಲಾಸ್ ಇಂಟರ್ವೆಲ್ ಸಿಕ್ಕಿರುತ್ತೆ ಅಥವಾ ಕ್ಲಾಸ್ ವಿಡ್ತ್ ಸಿಕ್ಕಿರುತ್ತೆ. ಅದರಿಂದ ನಾವೇನು ಮಾಡಿರ್ತೀವಿ, ಫೋರ್ತ್ ಸ್ಟೆಪ್ನಲ್ಲಿ ನಾವು ಲೋಯೆಸ್ಟ್ ಕ್ಲಾಸ್ ಲಿಮಿಟ್ ಆಫ್ ದಿ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದಿ ಲೋಯೆಸ್ಟ್ ಕ್ಲಾಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವು ಕ್ಲಾಸ್ ಇಂಟರ್ವೆಲ್ನ ಆ್ಯಡ್ ಮಾಡಿದಾಗ ನಮಗೆ ಅಪ್ಪರ್ ಲಿಮಿಟ್ ಸಿಕ್ಕಿರುತ್ತೆ. ಅದೇ ರೀತಿ ಸೆಕೆಂಡ್ ಕ್ಲಾಸ್ನಲ್ಲೂ ಸಹಿತ ಫಿಫ್ತ್ ಸ್ಟೆಪ್ನಲ್ಲಿ ಸೆಕೆಂಡ್ ಕ್ಲಾಸ್ನಲ್ಲಿ ನಾವು ಕ್ಲಾಸ್ ಇಂಟರ್ವೆಲ್ನ ನಾವು ಆ್ಯಡ್ ಮಾಡ್ತಾ ಹೋದಂಗೆಲ್ಲ ನಮಗೇನ್ರಿ ಒಂದು ಕ್ಲಾಸ್ ಇಂಟರ್ವೆಲ್ಸ್ನ ನಾವು ಫಾರ್ಮ್ ಮಾಡ್ಬೋದು. ಆ್ಯಂಡ್ ಫೈನಲಿ ನಾವು ಲಾಸ್ಟ್ ಸ್ಟೆಪ್ನಲ್ಲಿ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ನ ನಾವು ಕೌಂಟ್ ಮಾಡಬೇಕು ಮತ್ತು ಆ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗಿವನ್ ಇನ್ ದಿ ಡಾಟಾ. ನಮಗೆ ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ ಆ ನಂಬರ್ ಆಫ್ ಅಬ್ಸರ್ವೇಷನ್ಸು ಮತ್ತು ಟೋಟಲ್ ಫ್ರೀಕ್ವೆನ್ಸಿನೂ ಸಹಿತ ಈಕ್ವಲ್ ಆಗಿರಬೇಕು. ಈ ರೀತಿ ನಾವೇನು ಮಾಡಿರ್ತೀವಿ, 6 ಸ್ಟೆಪ್ಸ್ನಲ್ಲಿ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಫಾರ್ಮ್ ಮಾಡಿರ್ತೀವಿ. And learning objectives. The aim of the chapter is to make students to present data in textual and tabular format, including the techniques of creating frequency distribution and working out bivariate distribution table. The main aim of this chapter to make students to know or to understand how to present the data in textual as well as ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ ಯಾವ ರೀತಿ ಡಾಟಾನ ಫ್ರೇಮ್ ಮಾಡಬೇಕು ಅನ್ನೋದನ್ನು ನಾವು ಈ ಚಾಪ್ಟರ್ ಮುಖಾಂತರ ಕಲಿಬೋದು. ಅದರ ಜೊತೆಯಲ್ಲಿ ಟೆಕ್ನಿಕ್ ಆಫ್ ಕ್ರಿಯೇಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಗೇನ್ ದ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ದಿ ಹೌ ಟು ಕ್ರಿಯೇಟ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಸ್, ಐದರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆರ್ continuous frequency distribution table and work out bivariate distribution table. The term itself indicate bivariate, which means it consists of more than one variable. ಅಂದರೆ ಒಂದಕ್ಕಿಂತ ಹೆಚ್ಚಿನ ವೇರಿಯಬಲ್ನ ಒಳಗೊಂಡಿರುತ್ತೆ ಅಂತ ಒಂದು ಟೇಬಲ್ನ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು. ಈ ರೀತಿ ಕೆಲವೊಂದು ರೂಲ್ಸ್ನ ಮತ್ತು
ಕೆಲವೊಂದು ರೂಲ್ಸ್ನ ಟೆಕ್ನಿಕ್ಸ್ನ ನಾವು ಈ ಚಾಪ್ಟರ್ ಮುಖಾಂತರ ಕಲಿಬೋದು. ದಟ್ಸ್ ವೈ ದೀಸ್ ಆರ್ ದಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್. ಇದೇ ರೀತಿ ಲರ್ನಿಂಗ್ ಔಟ್ಕಮ್ಸ್ ಆಫ್ಟರ್ ದಿ chapter, the student shall be able to describe and understand the rules and types of classification, frequency distribution, class interval and its types, basic principles of tabulation and sorting of data. After completion of this chapter or at the end of this chapter, the student shall be able to describe and understand the ರೂಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್. ಅಂದರೆ ಯಾವ ರೀತಿ ರೂಲ್ಸ್ ಇದ್ದಾವೆ ಆ್ಯಂಡ್ ಟೈಪ್ಸ್ ಇದ್ದಾವೆ, ಕ್ಲಾಸಿಫಿಕೇಷನ್ ರೂಲ್ಸ್ ಏನಿದ್ದಾವೆ ಅದರ ಟೈಪ್ಸ್ ಏನಿದೆ, ಮತ್ತು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೇನು, ಅದರಲ್ಲಿರುವಂಥ ಟೈಪ್ಸ್ ಏನಿದ್ದಾವೆ, ಕ್ಲಾಸ್ ಇಂಟರ್ವೆಲ್ ಅಂದ್ರೇನು ಅದರ ಟೈಪ್ಸ್, ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಬ್ಯುಲೇಷನ್ ಆ್ಯಂಡ್ ಸಾರ್ಟಿಂಗ್ ಆಫ್ ಡಾಟಾ. ದೀಸ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಎಟ್ ದಿ ಎಂಡ್ ಆಫ್ ದಿ chapter. At the end of this chapter, the student shall be able to describe and understand the rules of classification, types of classification, again information relating to frequency distribution, and that types of frequency distribution, either individual or discrete or continuous distribution, and again what is the meaning of class interval and its types, basic principles of tabulation and the sorting of data. ಒಂದು ಚಾಪ್ಟರ್ ಮುಕ್ತಾಯದ ನಂತರ ವಿದ್ಯಾರ್ಥಿಗಳು ರೂಲ್ಸ್ ಅಂದರೆ ಏನಿದೆ ಮತ್ತು ಅದರಲ್ಲಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಏನಿದೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೇನು, ಕ್ಲಾಸ್ ಇಂಟರ್ವೆಲ್ ಅಂದ್ರೇನು, ಅದರ ಟೈಪ್ಸ್ ಏನಿದ್ದಾವೆ, ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಫಾರ್ ಪ್ರಿಪರೇಷನ್ ಆಫ್ ಟೇಬಲ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಯಾವ ರೀತಿ ಬೇಸಿಕ್ ಪ್ರಿನ್ಸಿಪಲ್ಸ್ನ ನಾವು ಅಪ್ಲೈ ಮಾಡಿರ್ತೀವಿ, ಈ ರೀತಿ ಇನ್ಫಾರ್ಮೇಷನ್ನ ಕಲಿಬೋದು. ದೀಸ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಅಗೇನ್ ಸೆಷನ್ 11 which consists of preparation of frequency distribution table, that to continuous series to exclusive method. Okay, in earlier sessions ನಾವು ಡಿಸ್ಕಸ್ ಮಾಡಿದ್ದೀವಿ ಎರಡು ರೀತಿ ಮೆಥಡ್ಸ್ನ, ಒಂದು ಇನ್ಕ್ಲೂಸಿವ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ, ಇನ್ನೊಂದನ್ನು ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಇನ್ಕ್ಲೂಸಿವ್ ಮೆಥಡ್ ಅಂದಾಗ ಏನಾಗಿರುತ್ತೆ, ಓಕೆ, ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆಫ್ ದಿ ಕ್ಲಾಸ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ಸೇಮ್ ಕ್ಲಾಸ್. ಅಗೇನ್ ಎಕ್ಸ್ಕ್ಲೂಸಿವ್ ಮೆಥಡ್ ಅಂದಾಗ ಏನಾಗಿರುತ್ತೆ, ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆಫ್ ದಿ that particular class which is excluded from that class and which is included in the second class. ಇಲ್ಲಿ ನಾವು ಇನ್ಕ್ಲೂಸಿವ್ ಮೆಥಡ್ ಅಂದಾಗ ಆ ಒಂದು ಕ್ಲಾಸ್ನ ಅಪ್ಪರ್ ಲಿಮಿಟ್ ಬಂದುಬಿಟ್ಟು ನಮಗೆ ಅದೇ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದೇ ರೀತಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಮೆಥಡ್ ಅಂದಾಗ ಆ ಒಂದು ಕ್ಲಾಸ್ನ ಅಪ್ಪರ್ ಲಿಮಿಟ್ ಬಂದುಬಿಟ್ಟು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಆ ಮೆಥಡ್ನ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಮೆಥಡ್ಸ್ ಅಂತ ಹೇಳಿರ್ತೀವಿ. ಅದೇ ರೀತಿ example 1, marks scored by students are given below, form a frequency distribution with a class of 10. ಇಲ್ಲೇನ್ರಿ 50 ಸ್ಟೂಡೆಂಟ್ಸ್ ಇದ್ದಾರೆ, ಅವರ ಮಾರ್ಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ ಮಾರ್ಕ್ಸ್ನ ಬೇಸಿಸ್ನ ಮೇಲೆ ನಾವು ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ವಿತ್ ಎ ಕ್ಲಾಸ್ ಆಫ್ 10 ಅಂತ ಹೇಳಿದಾನೆ. ವಿತ್ ಎ ಕ್ಲಾಸ್ ಆಫ್ 10 ಅಂದಾಗ ಏನ್ರಿ, ಅದು ಕ್ಲಾಸ್ ಇಂಟರ್ವೆಲ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಇಲ್ಲಿ 0 to 4, 0, 4, 10, 14, 20, 25, 35, 65, 75, 10, 15, 5, 20, 25, 30, 35, 40, 85, 95, 98, 20, 50, 60, 65, again 65, 35, 20, 10, 95, 85, 30, 5, 15, 20, 25, again 25, 30, 68, 75, 35, 45, 12, 15, 20, 25, 30, 40, 48, 78, 88, 35. Okay, these are the marks scored by 50 ಸ್ಟೂಡೆಂಟ್ಸ್. ಇವನ್ನ 50 ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಈ ಮಾರ್ಕ್ಸ್ನ ಸ್ಕೋರ್ ಮಾಡಿರ್ತಾರೆ. ಕನ್ಸ್ಟ್ರಕ್ಟ್ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೂ ಒಂದೇ ಅಂತ ಹೇಳ್ತೀವಿ, ಮತ್ತು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೂ ಇದೆ. ಈ ರೀತಿ ನಾವು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಒಂದು ಇದರಲ್ಲಿ ನಾವು
6 ಸ್ಟೆಪ್ಸ್ನಿಂದ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ದಟ್ಟು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಫ್ರೇಮ್ ಮಾಡಿರ್ತೀವಿ. ಫಸ್ಟ್ ಸ್ಟೆಪ್ನಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನಂಬರ್ನ ನಾವು ಐಡೆಂಟಿಫೈ ಮಾಡಬೇಕು. ಎರಡನೇ ಸ್ಟೆಪ್ನಲ್ಲಿ ನಂಬರ್ ಆಫ್ ಕ್ಲಾಸಸ್ನ ಡಿಸೈಡ್ ಮಾಡ್ತೀವಿ. ಥರ್ಡ್ ಸ್ಟೆಪ್ನಲ್ಲಿ ಅದರ ರೇಂಜ್ ಮತ್ತು ಕ್ಲಾಸ್ ಇಂಟರ್ವೆಲ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಆ್ಯಂಡ್ ಫೋರ್ತ್ ಸ್ಟೆಪ್ನಲ್ಲಿ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ಲೋಯೆಸ್ಟ್ ಕ್ಲಾಸ್ ಆ್ಯಂಡ್ ಆ್ಯಡ್ ಇಟ್ ಟು ದಿ class interval to get the upper limit. And fifth one, obtain the class limits for remaining classes by adding the class interval. And final step, sixth step nalli count number of frequencies of each class and check against the total number of observations. ಇಲ್ಲಿ ನಮಗೆ 50 ಅಬ್ಸರ್ವೇಷನ್ಸ್ ಇದ್ದಾವೆ. ನಮಗೆ ಲಾಸ್ಟ್ ಸ್ಟೆಪ್ನಲ್ಲಿ 50 ಅಬ್ಸರ್ವೇಷನ್ಸ್ ಇರಬೇಕು. ಈಗ ನಾವು ಫಸ್ಟ್ ಸ್ಟೆಪ್ನಲ್ಲಿ ಮಿನಿಮಮ್ ನಂಬರ್ ಮತ್ತು maximum number, we need to identify the minimum and maximum number given in the data, given in the series of data. ಈ ಕೊಟ್ಟಿರುವಂಥ ಒಂದು ಡೇಟಾನಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನಂಬರ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಮಿನಿಮಮ್ ನಂಬರ್ ಏನಿದೆ ನೋಡ್ರಿ, ಇಲ್ಲಿ ಇದರಲ್ಲಿ 4 ಇದೆ. ಇದರಲ್ಲಿ 4 ಇದೆ. 4 ಇಸ್ ದಿ ಮಿನಿಮಮ್ ನಂಬರ್. ಈ 4ನ ನಾವು ಮಿನಿಮಮ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ ವಿ ನೀಡ್ ಟು ಐಡೆಂಟಿಫೈ ದಿ ಮ್ಯಾಕ್ಸಿಮಮ್ ನಂಬರ್. ಮ್ಯಾಕ್ಸಿಮಮ್ ನಂಬರ್ ಏನಿದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದು. ಇದರಲ್ಲಿ 75 ಇದೆ. 85 ಇದೆ. 98 ಇದೆ. 98 ಇದೆ. Okay, right. 4 is the minimum number. Again 98 is the maximum number. 4ನ ನಾವೇನಂತ ಟ್ರೀಟ್ ಮಾಡ್ತೀವಿ ರೀ, ಮಿನಿಮಮ್ ನಂಬರ್ ಅಂತ ಟ್ರೀಟ್ ಮಾಡ್ತೀವಿ. ಅಗೇನ್ 4ನ ಮಿನಿಮಮ್ ನಂಬರ್ ಅಂತ ಟ್ರೀಟ್ ಮಾಡಿದ್ದೀವಿ. 98ನ ಮ್ಯಾಕ್ಸಿಮಮ್ ನಂಬರ್ ಅಂತ ಟ್ರೀಟ್ ಮಾಡಿದ್ದೀವಿ. ಎರಡನೇ ಸ್ಟೆಪ್ನಲ್ಲಿ ಡಿಸೈಡ್ ದಿ ನಂಬರ್ ಆಫ್ ಕ್ಲಾಸಸ್. ಎಷ್ಟು ಕ್ಲಾಸಸ್ನ ನಾವು ಡಿಟರ್ಮೈನ್ ಮಾಡ್ತೀವಿ. ಇಲ್ಲಿ ನೋಡ್ರಿ 0 to 10 ಇದೆ, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, 90 to 100. ಈ ರೀತಿ ನಾವು ಕ್ಲಾಸಸ್ನ ನಾವು ಫ್ರೇಮ್ ಮಾಡಿರ್ತೀವಿ. ಅಲ್ಲಿ ಕ್ಲಾಸ್ ಇಂಟರ್ವೆಲ್ನ ಅವನು ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ವಿತ್ ಎ ಕ್ಲಾಸ್ ಆಫ್ 10 ಅನ್ನೋದನ್ನು, ಕ್ಲಾಸ್ ಇಂಟರ್ವೆಲ್ ಆಫ್ 10 ಅನ್ನೋದನ್ನು ಮೆನ್ಷನ್ ಮಾಡಿದ್ದಾನೆ. ಇದಕ್ಕೆ ನಾವು 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, 90 to 100. ಈ ರೀತಿ ನಾವು ಕ್ಲಾಸಸ್ನ ಫ್ರೇಮ್ ಮಾಡಿದ್ದೀವಿ. ಯಾಕಂದರೆ ನಮಗೆ ರೂಲ್ ಏನಿದೆ, ಸೆಕೆಂಡ್ ರೂಲ್ ಏನು ಹೇಳಿರುತ್ತೆ, ನಮಗೆ ಮಿನಿಮಮ್ ವ್ಯಾಲ್ಯೂ ಫಸ್ಟು ಕ್ಲಾಸ್ ಇಂಟರ್ವೆಲ್ನಲ್ಲಿ ಕವರ್ ಆಗಿರಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಕವರ್ ಆಗಿರಬೇಕು. ನಮ್ಮ ಮಿನಿಮಮ್ ವ್ಯಾಲ್ಯೂ ಏನಿದೆ 4 ಇದೆ. ಈ 4 ನಮಗೆ ಎಲ್ಲಿ ಕವರ್ ಆಗಿರುತ್ತೆ, 0 to 10ನಲ್ಲಿ ನಮಗೆ ಆ ವ್ಯಾಲ್ಯೂ ಅನ್ನೋದನ್ನು ಕನ್ಸಿಡರ್ ಮಾಡ್ತಿರ್ತೀವಿ. ಅದೇ ರೀತಿ 98 ಅನ್ನೋದನ್ನು 90 to 100 ಅನ್ನೋವಂಥ ಕ್ಲಾಸ್ ಇಂಟರ್ವೆಲ್ನಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ನಮಗೆ 10 ಕ್ಲಾಸ್ ಇಂಟರ್ವೆಲ್ಸ್ನಿಂದ 50 ಸ್ಟೂಡೆಂಟ್ಸ್ನ ಈ 10 ಕ್ಲಾಸ್ ಇಂಟರ್ವೆಲ್ನಲ್ಲಿ ನಾವು ಅಲೋಕೇಟ್ ಮಾಡಿರ್ತೀವಿ. ಆ ಒಂದು ಕ್ಲಾಸಿಫೈ ಮಾಡಿರ್ತೀವಿ. ಆ ಒಂದು ಡಿಸ್ಟ್ರಿಬ್ಯೂಷನ್ಗೆ ಕಂಟಿನ್ಯೂಯಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿ 0 to 10 ಕ್ಲಾಸ್ ಇಂಟರ್ವೆಲ್, 0 to 10 ಏನು ಕವರ್ ಆಗಿರುತ್ತೆ. ಇಲ್ಲಿ 0 to 10 ಅಂದಾಗ ವಿ ಆರ್ ಇನ್ ಎಕ್ಸ್ಕ್ಲೂಸಿವ್ ಮೆಥಡ್ ಆಫ್ ಕ್ಲಾಸಿಫಿಕೇಷನ್. ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ನಾವಿದ್ದೀವಿ. ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಏನು ಮಾಡ್ತೀವಿ ರೀ, 0 to 10 ಅಂದಾಗ ನಾವು 0 to 9 ನಾವು ಕನ್ಸಿಡರ್ ಮಾಡ್ತೀವಿ. 10ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿರ್ತೀವಿ. ಬಿಕಾಸ್ ವಿ ಆರ್ excluding 10 from that particular series and which is included in the next class. ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಅಂದರೆ ಈ ಸೀರೀಸ್ನಲ್ಲಿ 0ನ 1, 2, 3, 4, 5, 6, 7, 8, 9 9ವರೆಗೂ ನಾವು ಅದನ್ನು ಕನ್ಸಿಡರ್ ಮಾಡಿರ್ತೀವಿ. ಈ ಫಸ್ಟ್ ಸೀರೀಸ್ನಲ್ಲಿ 9, ಈ ಕ್ಲಾಸ್ನಲ್ಲಿ 9ವರೆಗೂ ನಂಬರ್ನ ಟ್ರೀಟ್ ಮಾಡ್ತೀವಿ. 1, 2, 3. ಓನ್ಲಿ 3 ಮಾತ್ರ ಇದ್ದಾವೆ. ಅದಕ್ಕೆ 3 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿರ್ತೀವಿ. ಅದರ ಟೋಟಲ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 3 ಅಂತ ನಾವು ಕನ್ಸಿಡರ್ ಮಾಡ್ತೀವಿ.
ಅದೇ ರೀತಿ 10 to 20. ಇಲ್ಲಿ 10 to 20ನಲ್ಲಿ ಸಿರೀಸ್ನಲ್ಲಿ 10 to 19ವರೆಗೆ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ 10, 11, 12, 13, 14, 15, 16, 17, 18, 19ವರೆಗೂ ನಾವು ಈ ಒಂದು ಸಿರೀಸ್ನಲ್ಲಿ ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ 10 to 19ವರೆಗೂ ಏನು ನಂಬರ್ಸ್ ಇದಾವೆ ಅದನ್ನು ಐಡೆಂಟಿಫೈ ಮಾಡಿರಿ. 1, 2, 3, 4, 5, 6, 7, 8, ಟೋಟಲ್ 8 ಇದ್ದಾವೆ. ಇಲ್ಲಿ 1, 2, 3, 4, 5, 6, 7, 8 ಟೋಟಲ್ 8 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿದ್ದೀವಿ. ಅದರ ಟೋಟಲ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 8 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ 20 to 30, 20 to 30ನಲ್ಲಿ ನಮಗೆ 20ಇಂದ 29ವರೆಗೂ ನಾವು ಕನ್ಸಿಡರ್ ಮಾಡ್ತೀವಿ. 20, 21, 22, 23, 24, 25, 26, 27, 28, 29, 29ವರೆಗೂ ನಾವು ಅದನ್ನು ಕನ್ಸಿಡರ್ ಮಾಡಿರ್ತೀವಿ. ಈ 29ವರೆಗೂ ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ 20ಇಂದ 29ವರೆಗೂ ನಾವು ಕೌಂಟ್ ಮಾಡೋಣ. 1, 2, 3, 4, 5, 6, 7, 8, 9, 10, 11 ಟೋಟಲ್ 11 ವ್ಯಾಲ್ಯೂಸ್ ಇದ್ದಾವೆ. 11 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿದ್ವಿ. 1, 2, 3, 4 ಒಂದು ಕ್ರಾಸ್ಡ್ ಟ್ಯಾಲಿ ಮಾರ್ಕ್ ವಿಚ್ ಇಂಡಿಕೇಟ್ಸ್ ಟೋಟಲ್ 5, 6, 7, 8, 9 ಅಗೇನ್ ವಿಚ್ ಇಂಡಿಕೇಟ್ಸ್ 5 ಟೋಟಲ್ 5, 5 plus 5 10 plus 1 ಟೋಟಲ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 11. ಅಗೇನ್ ಅದೇ ರೀತಿ 30 to 40, 30 to 40 ಕ್ಲಾಸ್ ಇಂಟರ್ವೆಲ್ನಲ್ಲಿ 30 to 40 ಅಂದಾಗ 30, 31, 32, 33, 34, 35, 36, 37, 38, 39ವರೆಗೂ ನಾವು ಕನ್ಸಿಡರ್ ಮಾಡಿರ್ತೀವಿ. 39ವರೆಗೂ ಕೌಂಟ್ ಮಾಡೋಣ. 1, 2, 3, 4, 5, 6, 7, 8, 9 ಟೋಟಲ್ 9. 1, 2, 3, 4, 5, 6, 7, 8, 9 ಟೋಟಲ್ 9 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿದ್ದೀವಿ. ಟೋಟಲ್ ಫ್ರೀಕ್ವೆನ್ಸೀಸ್ 9. ಅದೇ ರೀತಿ 40 to 50, 40 to 50, 1, 2, 3, 4 ಟೋಟಲ್ 4, 40 to 50, 4, 1, 2, 3, 4 ಟೋಟಲ್ ಫ್ರೀಕ್ವೆನ್ಸೀಸ್ 4. ಇಲ್ಲಿ ನಾವೇನು ಕನ್ಸಿಡರ್ ಮಾಡ್ತೀವಿ 40 to 50, 40 to 50 ಅಂದಾಗ ಇಲ್ಲಿ 50ನ ನಾವು ಎಕ್ಸ್ಕ್ಲೂಡ್ ಮಾಡಿರ್ತೀವಿ. ಎಲ್ಲಿವರೆಗೂ 49ವರೆಗೂ 40, 41, 42, 43, 44, 45, 46, 47, 48, 49ವರೆಗೂ ನಾವು ಕನ್ಸಿಡರ್ ಮಾಡಿದ್ವಿ. 4 ವ್ಯಾಲ್ಯೂಸ್ ಇದೆ, 4 ಟ್ಯಾಲಿ ಮಾರ್ಕ್ಸ್. ಅಗೇನ್ 50 to 60, 1, 2, 50 to 60, 50 to 60
50 to 60 ಎಷ್ಟು ಅನ್ನೋದನ್ನು ಐಡೆಂಟಿಫೈ ಮಾಡೋಣ. 1 only one variable, right? 50 to 60 one tally mark, total frequency is 1. ಅದರಿಂದ ಇಲ್ಲಿ ನಾವೇನು ಮಾಡಿದ್ವಿ 50 to 60 ಅಂದರೆ ಇಲ್ಲಿವರೆಗೂ ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ 50, 51, 52, 53, 54, 55, 56, 57, 58, 59, 59ವರೆಗೂ ಮಾತ್ರ ಕನ್ಸಿಡರ್ ಮಾಡ್ತೀವಿ. 60ನ ಎಕ್ಸ್ಕ್ಲೂಡ್ ಮಾಡಿರ್ತೀವಿ. ಆ 60 ಅನ್ನೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ 60ನಲ್ಲಿ 60 to 70, 60 to 70 ಎಷ್ಟಿದೆ ನೋಡ್ರಿ. 1 2 3 4 5 total 5. 1 2 3 4 5 total frequency 5. ಇಲ್ಲಿ 60 to 70 ಅಂದಾಗ 60, 61, 62, 63, 64, 65, 66, 67, 68, 69, 69ವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. 70 ವಿಚ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ಆ್ಯಂಡ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ನೆಕ್ಸ್ಟ್ ಕ್ಲಾಸ್. ಆ 70 ಅನ್ನೋದು 70 to 80ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 70 to 80 ಎಷ್ಟಿದಾವೆ ನೋಡೋಣ. 1 2 3 70 to 80 3 1 2 3 3 tally marks, frequencies 3. ಅದೇ ರೀತಿ 80 to 90 80 to 90 ಎಷ್ಟಿದನ್ನು 80 to 90 ಅಂದಾಗ 80, 81, 82, 83, 84, 85, 86, 87, 88, 89, 89ವರೆಗೂ ನಾವು ಕನ್ಸಿಡರ್ ಮಾಡಿರ್ತೀವಿ. 89ವರೆಗೂ ಇದರಲ್ಲಿ ನೋಡೋಣ. 1 2 3 values 1 2 3 total 3. ಅದೇ ರೀತಿ 90 to 100. ಈ 90 to 100 ಅಂದಾಗ ನಾವು 90, 91, 92, 93, 94, 95, 96, 97, 98, 99, 99ವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. ಎಷ್ಟು ವ್ಯಾಲ್ಯೂಸ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ. 1 2 3 total 3 values. 1 2 3 3 tally marks and total 3. Total frequencies 50. 3 plus 8 11, 11 plus 11 22 plus 9 31, 31 plus 4 35, 35 plus 1 36, 36 plus 5 41, 41 plus 3 44, 44 plus 3 47, 47 plus 3 50. Total frequency is 50, which must be equal to total number of observations. ಇಲ್ಲಿ ಕೊಟ್ಟಿರುವಂಥ ಒಂದು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗೆ ಈಕ್ವಲ್ ಆಗಿರಬೇಕು. ಇಲ್ಲಿ ಮಾರ್ಕ್ಸ್ ಸ್ಕೋರ್ಡ್ ಬೈ 50 ಸ್ಟೂಡೆಂಟ್ಸ್ ಅಂತ ಹೇಳಿದಾನೆ. therefore the total number of observations is 50. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ 50 ಇದ್ದಾವೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿನೂ ಸಹಿತ 50 ಇದೆ. ಓಕೆ, ಈ ರೀತಿ ನಾವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ನಲ್ಲಿ ಎಕ್ಸಾಂಪಲ್ 2ನಲ್ಲಿ ನೋಡೋಣ. ದಿ ಫಾಲೋಯಿಂಗ್ ಆರ್ ದಿ ನಂಬರ್ ಆಫ್ ರೀಪ್ಲೇಸ್ಮೆಂಟ್ ಪಾರ್ಟ್ಸ್ ಯೂಸ್ಡ್ ಇನ್ ಎ ಮಿಲ್ 50 ಕನ್ಸೆಕ್ಯೂಟಿವ್ ವೀಕ್ಸ್ ಫಾರ್ ಎ ಸರ್ಟೆನ್ ಗ್ರೂಪ್ಸ್ ಆಫ್ ಸಿಮಿಲರ್ ಮಿಷಿನ್ಸ್. ಈ ರೀತಿ ಒಂದು ಡಾಟಾನ ಮೆನ್ಷನ್ ಮಾಡಿದ್ದಾನೆ. 50 ಕನ್ಸೆಕ್ಯೂಟಿವ್ ವೀಕ್ಸ್ ಅಂತ ಹೇಳಿದ್ದಾನೆ. ಅದರಲ್ಲಿ 48, 41, 44, 52, 47, 46, 54, 43, 46, 47, 45, 36, 56, 44, 61, 68, 42, 58, 51, 47, 48,
49, 42, 48, 53, 48, 41, 65, 45, 52, 58, 50, 55, 45, 43, 69, 63, 45, 38, 43, 42, 47, 43, 49, 46, 57, 49, 44, 47, 49. Construct a frequency table with 5 class interval. 5 class interval ನಲ್ಲಿ ನಾವು frequency distribution table ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ದೇರ್ ಆರ್ 6 steps for construction of frequency distribution table. ಇಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನಂಬರ್ನ ನಾವು ಐಡೆಂಟಿಫೈ ಮಾಡಬೇಕು. ಸೆಕೆಂಡ್ ಸ್ಟೆಪ್ನಲ್ಲಿ ನಂಬರ್ ಆಫ್ ಕ್ಲಾಸಸ್ನ ನಾವು ಡಿಸೈಡ್ ಮಾಡಿರ್ತೀವಿ. ಅಗೇನ್ ಥರ್ಡ್ ಸ್ಟೆಪ್ನಲ್ಲಿ ರೇಂಜ್ ಮತ್ತು ಕ್ಲಾಸ್ ಇಂಟರ್ವೆಲ್ನ ಫೈಂಡ್ ಔಟ್ ಮಾಡ್ತೀವಿ. ಫೋರ್ತ್ ಮತ್ತು ಫಿಫ್ತ್ ಸ್ಟೆಪ್ನಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಕ್ಲಾಸಸ್ ಇದ್ದಿರುತ್ತೆ. ಆ್ಯಂಡ್ ಲಾಸ್ಟ್ ಸ್ಟೆಪ್ನಲ್ಲಿ ಫ್ರೀಕ್ವೆನ್ಸೀಸ್ನ ನಾವು ಐಡೆಂಟಿಫೈ ಮಾಡಿರ್ತೀವಿ. ಈ ರೀತಿ 6 ಸ್ಟೆಪ್ಸ್ನಲ್ಲಿ ನಾವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಫ್ರೇಮ್ ಮಾಡಿರ್ತೀವಿ. ಇಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ನಾವು ಐಡೆಂಟಿಫೈ ಮಾಡಬೇಕು. ಮಿನಿಮಮ್ ವ್ಯಾಲ್ಯೂ ಏನಿದೆ ನೋಡ್ಬೇಕ್ರಿ ಇದರಲ್ಲಿ 41, 36 is minimum here. 36 is the minimum value and maximum value ಏನಿದನ್ನ ಐಡೆಂಟಿಫೈ ಮಾಡೋಣ. 47, 48, 68, 69 is the maximum value. ಓಕೆ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಕವರ್ ಆಗಂಗೆ ನಾವು ಕ್ಲಾಸ್ ಇಂಟರ್ವೆಲ್ನ ಡ್ರಾ ಮಾಡ್ತೀವಿ. 35 to 40, 35 to 40ನಲ್ಲಿ 36 ಅನ್ನೋದು ಕವರ್ ಆಗಿರುತ್ತೆ. ಏನು 40 to 45, 40 to 45, 45 to 50, 50 to 55, 55 to 60, 60 to 65, 65 to 70, 65 to 70ನಲ್ಲಿ 69 ಮ್ಯಾಕ್ಸಿಮಮ್ ನಂಬರ್ ಅನ್ನೋದು ಕವರ್ ಆಗಿರುತ್ತೆ. ಈ ರೀತಿ ನಾವು ಕ್ಲಾಸ್ ಇಂಟರ್ವೆಲ್ನ ಫ್ರೇಮ್ ಮಾಡಿರ್ತೀವಿ. ಅದೇ ರೀತಿ 35 to 40 ಅಂದಾಗ ಇದರಲ್ಲಿ ಯಾವ ವೇರಿಯೇಬಲ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ 35, 36, 37, 38, 39ವರೆಗೂ ನಾವು ಕನ್ಸಿಡರ್ ಮಾಡಿರ್ತೀವಿ. ಅಗೇನ್ 40 ವಿಚ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿಸ್ ಇಂಟರ್ವಲ್ ಆ್ಯಂಡ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ನಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ. ಅಲ್ಲಿ 40, 41, 42, 43, 44ವರೆಗೂ ನೋಡ್ತೀವಿ. 45 ಅನ್ನೋದು ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 45, 46, 47, 48, 49ವರೆಗೂ ತೊಗೊತೀವಿ. ಅಗೇನ್ 50 to 54 ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ, 55 to 59, ಅಗೇನ್ 60 to 64, 65 to 69 ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಇನ್ಕ್ಲೂಡ್ ಆಗ್ತಾ ಬಂದಿರ್ತವೆ. ಫಸ್ಟ್ ಕ್ಲಾಸ್ ಇಂಟರ್ವೆಲ್ ಬಂದುಬಿಟ್ಟು 35 to 40. 35 to 40 ಎಷ್ಟು ವೇರಿಯೇಬಲ್ಸ್ ಇದಾವೆ ನೋಡೋಣ. 1, 2. Only 2 variables which comes under 35 to 40 class interval. Tally mark 1, tally mark 2, total frequency 2. ಅದೇ ರೀತಿ 40 to 45, 40 to 45 ಅಂದರೆ 40 to 45 ಅಂದಾಗ 40, 41, 42, 43, 44 ಇವನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 41 1, 2, 3, 4, 5, 6, 7, 8, 9, 10, 11. Total 11. 1, 2, 3, 4, 5, 6, 7, 8, 9, 10,
11 ಟೋಟಲ್ 11 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿರ್ತೀವಿ. ಅದರ ಫ್ರೀಕ್ವೆನ್ಸಿ ಬಂದುಬಿಟ್ಟು 11 ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ 14ಇಂದ 44ವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ 45 to 50 ಅಂದರೆ 45 to 50 ಅಂದರೆ ಇದರಲ್ಲಿ 45, 46, 47, 48, 49ವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. Total class intervals 21. 1, 2, 3, 4, 5. Cross tally mark 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಈ ರೀತಿ 21 ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡ್ತೀವಿ. ಅದರ ಫ್ರೀಕ್ವೆನ್ಸಿ ಬಂದುಬಿಟ್ಟು 21. ಅದೇ ರೀತಿ 50 to 55ನಲ್ಲಿ 50, 51, 52, 53, 54ವರೆಗೂ ಮಾತ್ರ ಕನ್ಸಿಡರ್ ಮಾಡಿರ್ತೀವಿ. 54ವರೆಗೂ 1, 2, 3, 4, 5, 6, 6 values. 1, 2, 3, 4, 5, 6. Total frequencies 6. ಅದರ ಟೋಟಲ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 6 ಅಂತ ನಾವು ಟ್ರೀಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ ಬಂದ್ಬಿಟ್ಟು 55 to 60. ಈ 55 to 60ನಲ್ಲಿ 55, 56, 57, 58, 59ವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. ಆ 59ವರೆಗೂ ಇರುವಂಥ ವೇರಿಯಬಲ್ಸ್ನ ಐಡೆಂಟಿಫೈ ಮಾಡೋಣ. $55 to $60. 1, 2, 3, 4, 5. Total 5. 1, 2, 3, 4, 5. Total 5 variables which comes under 55 to 60 class interval. Total frequency is 5. Total frequency of that class is 5. Again 60 to 65, which consists of 60, 61, 62, 63, 64. 1, 2, only 2 variables. 1, 2. 2 tally marks, total 2. 65 to 70, which consists of 65, 66, 67, 68, 69. 1, 2, 3 variables, total 3 tally marks, 1, 2, 3.
Total frequency is 50. 2 plus 11, 13, 13 plus 21, 34 plus 6, 40, 40 plus 5, 45 plus 2, 47 plus 3, 50. 50 is the total frequency, which is equal to total number of observations. Total number of observations is 50. Again, the summary relating to this session is preparation of frequency table, continuous, exclusive, method problems. Okay, construction of continuous frequency distribution, which consists of 6 steps. And that first one, find maximum and minimum value ಫ್ರಮ್ ದಿ ಗಿವೆನ್ ಡಾಟಾ. ಫಸ್ಟ್ ನಾವೇನು ಮಾಡಿರ್ತೀವಿ, ಕೊಟ್ಟಿರುವಂಥ ಡಾಟಾನಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನಂಬರ್ನ ಫೈಂಡ್ ಔಟ್ ಮಾಡಿರ್ತೀವಿ. ಎರಡನೇದಲ್ಲಿ ವಿ ಶುಡ್ ಡಿಸೈಡ್ ದಿ ನಂಬರ್ ಆಫ್ ಕ್ಲಾಸಸ್. ನಂಬರ್ ಆಫ್ ಕ್ಲಾಸಸ್ ಎಷ್ಟಿದೆ ಅದನ್ನು ಡಿಸೈಡ್ ಮಾಡ್ತೀವಿ. ಅದೇ ರೀತಿ ಥರ್ಡ್ ಸ್ಟೆಪ್ನಲ್ಲಿ ರೇಂಜ್ನ ಮತ್ತು ಕ್ಲಾಸ್ ಇಂಟರ್ವೆಲ್ನ. ಫೋರ್ತ್ ಸ್ಟೆಪ್ನಲ್ಲಿ ಫಸ್ಟ್ ಕ್ಲಾಸ್ನ ನಾವು ಫ್ರೇಮ್ ಮಾಡಿರ್ತೀವಿ. ಲೋಯೆಸ್ಟ್ ಕ್ಲಾಸ್ ಆಫ್ ಲೋವರ್ ಲಿಮಿಟ್ ಆಫ್ ಲೋಯೆಸ್ಟ್ ಕ್ಲಾಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಕ್ಲಾಸ್ ಇಂಟರ್ವೆಲ್ನ ಆ್ಯಡ್ ಮಾಡ್ತೀವಿ. ಫಿಫ್ತ್ ಸ್ಟೆಪ್ನಲ್ಲಿ ಸೆಕೆಂಡ್ ಕ್ಲಾಸ್ ಇಂಟರ್ವೆಲ್ಗೆ ಕ್ಲಾಸ್ ಇಂಟರ್ವೆಲ್ನ ಆ್ಯಡ್ ಮಾಡಿರ್ತೀವಿ. ಈ ರೀತಿ ಸಿಕ್ಸ್ ಸ್ಟೆಪ್ನಲ್ಲಿ ನಾವು ಫ್ರೀಕ್ವೆನ್ಸೀಸ್ನ ಕೌಂಟ್ ಮಾಡಿರ್ತೀವಿ. ಈ ರೀತಿ 6 ಸ್ಟೆಪ್ಸ್ನಲ್ಲಿ ನಾವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅದೇ ರೀತಿ ಮಲ್ಟಿಪಲ್ ಚಾಯ್ಸ್ ರಿಲೇಟಿಂಗ್ ಟು this session. The suitable formula for computing the number of classes is that option A 3.322 log n, B 0.322 log n, C 1 plus 3.322 log n, option D 1 minus 3.322 log n. In second question ಬಂದ್ಬಿಟ್ಟು the number of classes in a frequency distribution is obtained by dividing the range of variables by the option A total frequency, option B class interval, option C midpoint, option D relative frequency. Again, third question, if the number of workers in a factory is 256, the number of classes will be option A 8, option B 9, option C 10, option D 12. Again, fourth question ಬಂದ್ಬಿಟ್ಟು the largest and the smallest value of any given classes of a frequency distribution are called option A class interval, option B class marks, option C class boundaries, option D class limit. And fifth question, if there are no gaps between consecutive classes, the limits are called option A class limits, option B class boundaries, option C class intervals, option D class marks. Again, answers regarding multiple choice question. For first question, option C. Option C. The suitable formula for computing the number of classes is option C 1 plus 3.322 log n is the answer for first multiple choice question. And for second, option B, the number of classes in a frequency distribution is obtained by dividing the range of variables by class interval. And for third question, option B, if the number of workers in a factory is 256, the number of classes will be option C 10, option B 9. Next, fourth question, option D, the largest and the smallest value of any given class of a frequency distribution are called class limits. If there are no gaps between consecutive classes, the limits are called class boundaries. Okay, the references for this session, these are the references. Okay, thank you.